ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ವೃಷಭೇಂದ್ರ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಸನ್ 2024 ಹಾಗೂ 25ನೇ ಸಾಲಿನ ದಿನಾಂಕ ಜನವರಿ 27 ಮತ್ತು 28ರಂದು ಅತ್ಯಂತ ವಿಜೃಂಭಣೆಯಿಂದ ದರೂರ ಉತ್ಸವ ಕಾರ್ಯಕ್ರಮವು ಜರುಗಲಿದೆ ಎಂದು ಸಂಸ್ಥೆಯ ಆಡಳಿತಾಧಿಕಾರಿ ಸಾಹಿತಿ ಡಾಕ್ಟರ್ ವಿಎಸ್ ಮಾಳಿಯವರು ಸಂಸ್ಥೆಯ ಸಭಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಜನವರಿ 27ರಂದು ಬೆಳಗ್ಗೆ 9 ಗಂಟೆಗೆ ಸ್ವಾತಂತ್ರ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಶಸ್ತಿ ಪ್ರದಾನ ಸಮಾರಂಭದ ಉದ್ಘಾಟಕರಾಗಿ ಕೊಡಚಿ ಪಿಎಸ್ಐ ಪ್ರೀತಂ ನಾಯ್ಕ ಅಧ್ಯಕ್ಷತೆಯನ್ನ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ವಿಎಸ್ ಮಾಳಿ, ಅಥಣಿಯ ಸಾಹಿತಿ ಡಾಕ್ಟರ್ ಬಾಳಾಸಾಹೇಬ ಲೋಕಾಪುರ ಹಾಗೂ ಯುವ ಮುಖಂಡ ಬ್ರಹ್ಮದೇವ ಹಳ್ಳೂರ ವಹಿಸಿಕೊಳ್ಳುವವರು. ನಂತರ ಸಂಜೆ 4 ಗಂಟೆಗೆ ಚನ್ನ ವೃಷಭೇಂದ್ರ ಅನುದಾನಿತ ಕನ್ನಡ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ವಾರ್ಷಿಕೋತ್ಸವದ ಪ್ರಧಾನ ಸಮಾರಂಭದ ಉದ್ಘಾಟಕರಾಗಿ ಸಂಸ್ಥೆಯ ಅಧ್ಯಕ್ಷ ಗಿರೀಶ ದರೂರ ಅಧ್ಯಕ್ಷತೆಯನ್ನ ಸಂಸ್ಥೆಯ ನಿರ್ದೇಶಕರಾದ ಕಲ್ಪನಾ ತಾಯಿ ದರೂರ ವಹಿಸಿಕೊಳ್ಳುವರು. ಮುಖ್ಯ ಅತಿಥಿಗಳಾಗಿ ರಾಯಭಾಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ಹಾಗೂ ಜಮಖಂಡಿ ಹಾಸ್ಯ ಸಾಹಿತಿ ವೈ ಕೊಕ್ಕನೂರು ಅವರು ಆಗಮಿಸುವರು. ಜನವರಿ 28ರಂದು ಬೆಳಗ್ಗೆ 8 ಗಂಟೆಗೆ ಶೈಕ್ಷಣಿಕ ಭೀಷ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ ಬಿಆರ್ ದರೂರು ಸಾಹೇಬರ ಮೂರ್ತಿ ಶಿಲ್ಪಕ್ಕೆ ಪುಷ್ಪನಮನ ಹಾಗೂ 8:30ಕ್ಕೆ ನಡೆಯುವ ರಕ್ತದಾನ ಶಿಬಿರದ ಉದ್ಘಾಟಕರಾಗಿ ಡಾಕ್ಟರ್ ಸುರೇಶ್ ದರೂರ, ಮುಖ್ಯ ಅತಿಥಿಗಳಾಗಿ ಪ್ರಗತಿಪರ ರೈತ ಅರ್ಜುನ ದರೂರ ಆಗಮಿಸುವರು. ನಂತರ ಬಿಆರ್ ದರೂರ ಸಾಹೇಬರ ಜಯಂತ್ಯೋತ್ಸವ ಹಾಗೂ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭದ ಸಾನ್ನಿಧ್ಯವನ್ನ ಹುಕ್ಕೇರಿ ಮಠದ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಉದ್ಘಾಟಕರಾಗಿ ಸಂಸ್ಥೆಯ ಸಲಹಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಶೈಲಗೌಡ ಉಮಾರಾಣಿ, ಸಂಸ್ಥೆಯ ನಿರ್ದೇಶಕ ಆರ್ಎಸ್ ಯಲಶೆಟ್ಟಿ ಅವರು ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳುವರು. ಮುಖ್ಯ ಅತಿಥಿಗಳಾಗಿ ರಾಮಣ್ಣ ಅಗಸ್ತಿ ಹಾಗೂ ಭೀಮಣ್ಣ ಬದ್ನಕಾಯಿ ಆಗಮಿಸುವರು. ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಮಹಾಂತೇಶ ಹರಗಾಪುರೆ ಹಾಗೂ ಸುರೇಖಾ ಕದಂ ಆಗಮಿಸಿ ಪ್ರಶಸ್ತಿ ಸ್ವೀಕರಿಸುವರು. ನಂತರ ಸಂಜೆ 4 ಗಂಟೆಗೆ ಎಸ್ಪಿ ದರೂರ ಸೆಂಟ್ರಲ್ ಶಾಲೆಯ ಪ್ರಧಾನ ಸಮಾರಂಭದ ಉದ್ಘಾಟಕರಾಗಿ ಯುವ ಉದ್ಯಮಿ ಅಶೋಕ ಅಸ್ಕಿ ಮತ್ತು ಮುಖ್ಯ ಅತಿಥಿಗಳಾಗಿ ಬೆಳಗಾವಿ ವಿಭಾಗದ ಸಿವಿಎಸ್ಇ ಸಿಟಿ ಕೋ ಆರ್ಡಿನೇಟರ್ ಮಿಥುನ ದೇಶಪಾಂಡೆ ಹಾಗೂ ಬಸವರಾಜ ಕೊಣ್ಣೂರ ಆಗಮಿಸುವರು ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇದೇ ಸಮಯದಲ್ಲಿ ಜಿಲ್ಲಾಡಳಿತಾಧಿಕಾರಿ ಎಸ್ಎಲ್ ಜಾದವ, ಮುಖ್ಯೋಪಾಧ್ಯಾಯ ಆರ್ಎ ಭಾವಿ, ಪ್ರಾಚಾರ್ಯ ಡಾಕ್ಟರ್ ವಿನೋದ್ ಕಾಂಬ್ಳೆ, ಶರತ್ ಕೆಎಸ್ ಹಾಗೂ ಜಿಆರ್ ಸುಳ್ಳದ ಉಪಸ್ಥಿತರಿದ್ದರು. ತಮ್ಮನ್ನೆಲ್ಲ ಸ್ವಾಗತಿಸಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಈಗಾಗಲೇ ತಮಗೆ ಆಮಂತ್ರಣ ಪತ್ರಿಕೆಯನ್ನು ನಾವು ನೀಡಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆ 3 ದಿನಗಳ ಒಂದು ಉತ್ಸವವನ್ನು ಹಮ್ಮಿಕೊಂಡಿದೆ. ಸಾಮಾನ್ಯವಾಗಿ ನಾವು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ಈ ಭಾಗದ ಜನಪ್ರಿಯ ನಾಯಕರಾಗಿರುವ ಬಿಆರ್ ದರೂರ್ ಸಾಹೇಬರ ಜಯಂತ್ಯೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಾವು ಏರ್ಪಡಿಸ್ತಾ ಬಂದೀವಿ. ಜನವರಿ 28 ಅವ್ರ ಹುಟ್ಟುಹಬ್ಬ, ಅದರಂತೆ 26 ನಮ್ಮ ಗಣರಾಜ್ಯೋತ್ಸವ, 27 ಒಂದನ್ನು ನಮ್ಮೆಲ್ಲ ಅಂಗಸಂಸ್ಥೆಗಳ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಿಗಾಗಲಿ ಅಥವಾ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಆಗಲಿ, ಹೀಗೆ 3 ದಿನಗಳ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ವರ್ಷ ಅದನ್ನು 2 ದಿವಸಕ್ಕೆ ಸೀಮಿತಗೊಳಿಸಿಕೊಂಡ್ರೂ ಕೂಡ ಅದರ ಮೊದಲನೇ ದಿವಸ ಗಣರಾಜ್ಯೋತ್ಸವ ಇರ್ತದೆ. ಆ ಕಾರ್ಯಕ್ರಮದ ಎಲ್ಲ ವಿವರಗಳನ್ನು ಈ ಪತ್ರಿಕೆಯಲ್ಲಿ ನಾವು ನೀಡಿದ್ದೀವಿ. ಒಂದು ವಿಶೇಷ ಅಂತಂದ್ರೆ ಸಾಹೇಬರ ನೆನಪಿನೊಳಗೆ ಒಂದು ರಕ್ತದಾನ ಶಿಬಿರವನ್ನು ಕಳೆದ ಈ ವರ್ಷವೂ ಕೂಡ ದರೂರ ಉತ್ಸವದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಅದು ಈ ಜನವರಿ 27 ಮತ್ತು 28 ದಿನದ ಪರ್ಯಂತ ದರೂರ ಉತ್ಸವವನ್ನು ನಮ್ಮ ಎಲ್ಲ ಅಂಗಸಂಸ್ಥೆಗಳ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅದರ ನಿಮಿತ್ತವಾಗಿ ಇವತ್ತು ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಹಾಗೂ ನಮ್ಮ 4 ವಿಭಾಗದ ಮುಖ್ಯಸ್ಥರು ಸಹಯೋಗದಲ್ಲಿ ಈ ಕಾರ್ಯಕ್ರಮದ ಕುರಿತು ಪತ್ರಕರ್ತರ ಒಂದು ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿಯ ಹಿರಿಯ ನಿರ್ದೇಶಕರು ಆಗಿರುವಂತಹ ಶ್ರೀಯುತ ಆರ್ಎಸ್ ಯಲಶೆಟ್ಟಿ ಕಾಕ ಅವರನ್ನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೀನಿ. ಸಾಕ್ಷಿಗಳು ಮಾರ್ಗದರ್ಶಕರು ಆಗಿರುವಂತಹ ಡಾಕ್ಟರ್ ವಿಎಸ್ ಮಾಳಿ ಸರ್ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೀನಿ. ಹಾಗೆ ವಿನೂತನವಾಗಿ ಈಗ ತಾನೇ ನಮ್ಮ ಪ್ರೌಢಶಾಲೆಯಿಂದ ಮುಖ್ಯೋಪಾಧ್ಯಾಯರ ನಿವೃತ್ತಿಯಾಗಿರುವಂತಹ ಮಾರ್ಗದರ್ಶಕರು ಆಗಿರುವಂತಹ ಜೊತೆಗೆ ನಮ್ಮ ವೃಷಭೇಂದ್ರ ಶಿಕ್ಷಣ ಸಂಸ್ಥೆಯ ನೂತನ ಆಡಳಿತ ಅಧಿಕಾರಿಗಳು ಆಗಿರುವಂತಹ ಶ್ರೀಯುತ ಎಸ್ ಎಲ್ ಜಾಧವ್ ಸರ್ ಅವರನ್ನು ಕೂಡ ನಾನು